ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಗುರುಗಳು ದಕ್ಷಿಣ ಭಾರತದ ಪ್ರಮುಖ ಕ್ಷೇತ್ರ ದರ್ಶನಗಳನ್ನು ಮುಗಿಸಿಕೊಂಡು ಕುಂಭಕೋಣಕ್ಕೆ ಹಿಂದಿರುಗಿದ ನಂತರ ಬಹುಕಾಲದವರೆಗೂ ಅಲ್ಲಿಂದ ಎಲ್ಲಿಗೂ ಹೋಗಲಿಲ್ಲ. ಅವರು ಕಾವೇರಿ ತೀರದಲ್ಲಿದ್ದ ಶ್ರೀ ವಿಜಯೇಂದ್ರ ತೀರ್ಥರ ಬೃಂದಾವನದ ಸಾನ್ನಿಧ್ಯದಲ್ಲಿಯೇ ಇರುತ್ತಾ ತಮ್ಮ ದಿನನಿತ್ಯದ ಕರ್ಮಾನುಷ್ಠಾನ, ಪೂಜೆ, ತಪಸ್ಸುಗಳಿಂದ ತಮ್ಮ ಪುಣ್ಯ ಭಾಗವನ್ನು ಹೆಚ್ಚಿಸಿಕೊಂಡರು. ತಾವು ಈ ಜನ್ಮದಲ್ಲಿ ಹಾಗೂ ಜನ್ಮ ಜನ್ಮಾಂತರಗಳಲ್ಲಿಯೂ ಗಳಿಸಿಕೊಂಡು ಪುಣ್ಯದ ರಾಶಿಯಿಂದ ಅವರು ಮನಸ್ಸು ಮಾಡಿದ್ದರೆ ನೇರವಾಗಿ ಅವರು ಮುಕ್ತಿಯನ್ನು ಪಡೆಯಬಹುದಾಗಿತ್ತು. ಆದರೆ ಅವರಿಗೆ ಸ್ವಾರ್ಥಿಗಳಂತೆ ತಾವೊಬ್ಬರೇ ಮುಕ್ತಿ ಮಾರ್ಗವೇರುವುದು ಇಷ್ಟವಿರಲಿಲ್ಲ. ತಾವು ಮುಕ್ತಿ ಪಡೆಯುವುದಾದರೆ ತಮ್ಮ ಜೊತೆಗೆ ತಮ್ಮ ಭಕ್ತರನ್ನು ಉದ್ಧರಿಸಬೇಕೆಂದೇ ಅವರ ಬಲವಾದ ಅಪೇಕ್ಷೆ. ಹಾಗಾಗಿ ತಮ್ಮ ಅಖಂಡ ಪುಣ್ಯದ ರಾಶಿಯನ್ನು ಭಕ್ತರಾದ ಆರ್ತರಿಗೆ, ದೀನ ದಲಿತರಿಗೆ, ನೊಂದವರಿಗೆ ಹಂಚಿಕೊಳ್ಳಬೇಕೆಂದು ಹಾಗೂ ಅದನ್ನು ಕರಗಿಸಿಕೊಳ್ಳಲು ತಮ್ಮ ಅಂತಿಮ ದಿನಗಳನ್ನು ಕಳೆಯುವಂತಹ ಸೂಕ್ತವಾದ ಪುಣ್ಯ ಸ್ಥಳವನ್ನು ಹುಡುಕುವುದು ಶ್ರೀಗಳವರ ಕೊನೆಯ ಸಂಚಾರದ ಪ್ರಮುಖ ಉದ್ದೇಶವಾಗಿತ್ತು. ಕಾಕತಾಳೀಯವಾಗಿ ಅದಕ್ಕೆ ಸರಿಯಾದ ಒಂದು ವಿಚಿತ್ರ ಘಟನೆಯೂ ನಡೆದು ಅವರು ಈ ಬಗ್ಗೆ ಗಾಢವಾಗಿ ಆಲೋಚಿಸುವಂತೆ ಮಾಡಿತ್ತು. ಆ ದಿನ ಶ್ರೀ ಗುರುಗಳು ಶಿಷ್ಯರಿಗೆ ಶ್ರೀಮನ್ಯಾಯ ಸುಧಾ ವ್ಯಾಖ್ಯಾನದ ಪರಿಮಳ ಗ್ರಂಥವನ್ನು ಪಾಠ ಮಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಸ್ವಾಮಿಗಳ ಮಾತು ಸ್ತಬ್ಧವಾಯಿತು. ಅವರು ಮೇಲೆ ನೋಡುತ್ತಾ ಕ್ಷಣಕಾಲ ಏನನ್ನೂ ನೋಡುವಂತೆ ಕುಳಿತರು. ನಂತರ ಅವರು ಮೊದಲಿನಂತೆ ಪಾಠ ಮುಂದುವರಿಸಿದರು. ಆಗ ಶಿಷ್ಯರು ಆಶ್ಚರ್ಯಚಕಿತರಾಗಿ ಈ ಬಗ್ಗೆ ಗುರುಗಳನ್ನು ಪ್ರಶ್ನಿಸಿದರು. ಶ್ರೀ ಗುರುಗಳು ಕುಸುಮಾವರ್ತಿಯ ಕೃಷ್ಣ ದ್ವೈಪಾಯನ ಯತಿಗಳು ಇಹಲೋಕವನ್ನು ಮುಗಿಸಿ ವೈಕುಂಠ ಮಾರ್ಗವಾಗಿ ಸಾಗುತ್ತಿರುವುದನ್ನು ತಾವು ಕಂಡುದಾಗಿಯೂ ಹಾಗೂ ತಮ್ಮ ಅಂತಿಮ ಯಾತ್ರೆ ಯಾವಾಗ ಎಂದು ಪ್ರಶ್ನಿಸಿದ್ದಾಗಿಯೂ ನಗುತ್ತಾ ಉತ್ತರಿಸಿದರು. ಆಗ ಯತಿಗಳು 2 ಕೈ ಬೆರಳುಗಳನ್ನು ತೋರಿಸಿ ಹಸನ್ಮುಖರಾಗಿ ಅವರು ನಿರ್ಗಮಿಸಿದರು. ಅಂದರೆ ತಮ್ಮ ಇಹಲೋಕದ ಯಾತ್ರೆ ಕೇವಲ ಇನ್ನು 2 ವರ್ಷ, 2 ತಿಂಗಳು ಹಾಗೂ 2 ದಿನಗಳು ಮಾತ್ರ. ತಾವು ಇನ್ನು ತಮ್ಮ ಅಂತಿಮ ಯಾತ್ರೆಗೆ ತಯಾರಿ ನಡೆಸಬೇಕು ಎಂದು ಶಿಷ್ಯರಿಗೆ ತಿಳಿಸಿದರು. ನಂತರ ಯತಿಗಳ ಆರಾಧನೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿ ಬ್ರಾಹ್ಮಣ ಸುಮಂಗಲಿಯರಿಗೆ ಷಡ್ರ ಸೋಪೇತವಾದ ಭೋಜನ ಮಾಡಿಸಿದರು. ಯತಿಗಳು ಇಹಲೋಕ ಯಾತ್ರೆ ಮುಗಿಸಿದ ಮೇಲೆ ಶ್ರೀಗಳವರು ತಮ್ಮ ಅಂತಿಮ ಯಾತ್ರೆಯನ್ನು ಮುಗಿಸಲು ನಿರ್ಧರಿಸಿದರು. ಇದನ್ನು ತಿಳಿದ ಶಿಷ್ಯರು ತಮ್ಮ ಗುರುಗಳು ಇನ್ನು ಕೇವಲ 2 ವರ್ಷಗಳಷ್ಟೇ ತಮ್ಮೊಡನಿರುವರೆಂದು ತಿಳಿದು ದುಃಖಿಸತೊಡಗಿದರು. ಆದರೆ ಶ್ರೀಗಳು ಅವರನ್ನು ಸಾಂತ್ವನಗೊಳಿಸಿದರು. ಶಿಷ್ಯರು ಶ್ರೀಗಳವರನ್ನು ಅಗಲಿ ಹೇಗಿರಬೇಕೆಂದು ತಿಳಿಯದೆ ಚಿಂತಾಕ್ರಾಂತರಾದರು. ಹೀಗಿರುವಾಗ ಶ್ರೀಮಠಕ್ಕೆ ಕೇರಳದಿಂದ 3 ಜ್ಯೋತಿಷ್ಯರು ಶ್ರೀಗಳವರ ದರ್ಶನಕ್ಕೆಂದು ಬಂದರು. ಅನೇಕರು ಅವರಿಂದ ತಮ್ಮ ತಮ್ಮ ಭವಿಷ್ಯಗಳನ್ನು ಕೇಳಿ ತಿಳಿದುಕೊಂಡರು. ಶಿಷ್ಯರ ಬಲವಂತಕ್ಕೆ ಮಣಿದು ಸ್ವಾಮಿಗಳೂ ಸಹ ತಮ್ಮ ಭವಿಷ್ಯ ಕೇಳುವವರಂತೆ ನಟಿಸಿ ಕೇಳಿದರು. ಆ ಮಲಯಾಳಿ ಜ್ಯೋತಿಷ್ಯರು ತಮ್ಮ ಜನ್ಮ ಕುಂಡಲಿಯನ್ನು ಪ್ರತ್ಯೇಕವಾಗಿ ಪರೀಕ್ಷಿಸಿ ಒಂದೊಂದು ರೀತಿಯ ಭವಿಷ್ಯವನ್ನು ಹೇಳಿದರು. ಒಬ್ಬರು ಸ್ವಾಮಿಗಳ ಆಯಸ್ಸು 73 ವರ್ಷಗಳೆಂದು, ಮತ್ತೊಬ್ಬರು ಸ್ವಾಮಿಗಳ ಆಯು ಪ್ರಮಾಣ 300 ವರ್ಷಗಳೆಂದು ಹಾಗೂ ಕೊನೆಯವರು ಸ್ವಾಮಿಗಳ ಆಯುಷ್ಯ 700 ವರ್ಷಗಳೆಂದು ಉತ್ತರಿಸಿದರು. ಇದನ್ನು ಕೇಳಿ ಶಿಷ್ಯರಿಗೆ ಗೊಂದಲ ಉಂಟಾಗಿ 3 ತಮ್ಮ ತಮ್ಮಲ್ಲಿಯೇ ಗುಸುಗುಸು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಆಗ ಶಿಷ್ಯರ ಸಂದೇಹವನ್ನು ಪರಿಹರಿಸುತ್ತಾ ಈ ರೀತಿ ಹೇಳಿದರು. ಈ ಜ್ಯೋತಿಷ್ಯರು ಸತ್ಯವನ್ನೇ ಹೇಳಿದ್ದಾರೆ. ಮೊದಲನೆಯವರು ನಮ್ಮ ದೇಹ ಎಷ್ಟು ಕಾಲ ಉಳಿಯುವುದೆಂದು ಯೋಚಿಸಿ ನಮ್ಮ
ನಮ್ಮ ಆಯುಷ್ಯವು 73 ವರ್ಷಗಳೆಂದು ಹೇಳಿದ್ದಾರೆ. ಎರಡನೆಯವರು ನಮ್ಮ ಗ್ರಂಥವನ್ನು ಪರಿಗಣಿಸಿ 300 ವರ್ಷಗಳೆಂದು ತಿಳಿಸಿದ್ದಾರೆ. ಅಂದರೆ ನಮ್ಮ ಗ್ರಂಥಗಳು ಅಷ್ಟು ಕಾಲ ಪ್ರಚಾರದಲ್ಲಿರುತ್ತವೆ ಎಂದ ಅವರ ಭವಿಷ್ಯವಾಗಿ ಮೂರನೆಯವರು ನಮ್ಮ ಪ್ರಭಾವವನ್ನು ಪರಿಗಣಿಸಿ ಭವಿಷ್ಯ ಹೇಳಿದ್ದಾರೆ. ಅಂದರೆ ನಾವು 700 ವರ್ಷಗಳವರೆಗೆ ಬೃಂದಾವನದಲ್ಲಿದ್ದು ನಮ್ಮ ಮಹಿಮೆಯನ್ನು ತೋರಿಸುತ್ತೇವೆ ಎಂಬ ಅವರ ಭವಿಷ್ಯವಾಣಿ ಸತ್ಯ. ಆಮೇಲೂ ಸಹ ನಮ್ಮ ಸಂಪೂರ್ಣ ಪುಣ್ಯದ ರಾಶಿ ಕರಗುವವರೆಗೂ ನಾವು ಬೃಂದಾವನದಲ್ಲಿದ್ದು ನಂತರ ಮುಕ್ತಿಯನ್ನು ಪಡೆಯುತ್ತೇವೆ. ಅಲ್ಲಿಯ ತನಕ ನಾವು ಈ ಶರೀರದಲ್ಲಿಯೇ ಇರಲಿ ಅಥವಾ ಬೃಂದಾವನದಲ್ಲಿಯೇ ಇರಲಿ, ನಮ್ಮ ದೀನ ದಲಿತರ ಉದ್ಧಾರದ ಮಹಿಮೆಗಳ ಅನವರತವೂ ನಡೆಯುತ್ತಿರುತ್ತವೆ. ಶ್ರೀ ಗುರುಗಳ ಮಾತನ್ನು ಕೇಳಿ ಶಿಷ್ಯರು ವಿಸ್ಮಯಗೊಂಡರು. ಕೆಲವು ದಿನಗಳ ನಂತರ ಶ್ರೀ ಗುರುಗಳ ಮಹಿಮೆಯನ್ನು ಕೇಳಿದ 3 ಬ್ರಾಹ್ಮಣರು ಅವರ ದರ್ಶನ ಪಡೆಯಲು ಬಂದರು. ಅವರು ಬಡವರಾದುದರಿಂದ ಮಠದಲ್ಲಿ ಒಳ್ಳೆಯ ಭೋಜನವನ್ನು ಭುಂಜಿಸಬೇಕೆಂದು ಬಂದಿದ್ದರು. ಶ್ರೀ ಮಠದ ದಿವಾನರು ಅವರಿಗೆ ಸ್ನಾನಾಹ್ನಿಕಗಳನ್ನು ಮುಗಿಸಿ ಬರುವಂತೆ ತಿಳಿಸಿದರು. ಅವರು ಕಾವೇರಿ ನದಿಗೆ ಸ್ನಾನಕ್ಕೆಂದು ತೆರಳಿದರು. ಅಲ್ಲಿ ಅವರು ತಮಾಷೆಗಾಗಿ ತಮ್ಮಲ್ಲಿಯೇ ಹೀಗೆ ಮಾತನಾಡಿಕೊಂಡರು. ಈ ದಿನ ನಮ್ಮ ಅಪೇಕ್ಷೆಯಂತೆ ಶ್ರೀಗಳವರು ನಮಗೆ ನಮ್ಮ ಅಪೇಕ್ಷೆಯ ಭೋಜನ ಮಾಡಿಸಿದರೆ ಅವರು ಅಪರೋಕ್ಷ ಜ್ಞಾನಿಗಳೆಂಬುದು ಸತ್ಯ. ಅವರಲ್ಲಿ ಪ್ರತಿಯೊಬ್ಬರು ಮತ್ತೊಬ್ಬನನ್ನು ಅವನಿಗೆ ಯಾವ ಭಕ್ಷ್ಯ ಇಷ್ಟವೆಂದು ಕೇಳಿದನು. ಒಬ್ಬನು ತನಗೆ ಮಸ್ತಿ ಕಡುಬು ಎಂತಲೂ, ಮತ್ತೊಬ್ಬನು ಚಿತ್ರಾನ್ನವೆಂತಲೂ, ಇನ್ನೊಬ್ಬನು ತನಗೆ ಪಾಯಸವೆಂತಲೂ ತಿಳಿಸಿದರು. 3 ಸ್ನಾನಾಹ್ನಿಕಗಳನ್ನು ಪೂರೈಸಿಕೊಂಡು ಶ್ರೀಮಠಕ್ಕೆ ಬಂದು ತೀರ್ಥ ಪ್ರಸಾದ ಸ್ವೀಕರಿಸಿ ಭೋಜನಕ್ಕೆಂದು ಕುಳಿತರು. ಊಟ ಆರಂಭವಾಯಿತು. ಏನಾಶ್ಚರ್ಯ! ಅವರು ಸ್ನಾನ ಮಾಡುತ್ತಿದ್ದಾಗ ಮಾತನಾಡಿಕೊಂಡ ಭಕ್ಷ್ಯಗಳನ್ನೇ ದೇವರ ನೈವೇದ್ಯಕ್ಕೆಂದು ಮಾಡಿ ತಮಗೂ ಬೇಕಾದಷ್ಟು ಬಡಿಸಿದ್ದಾರಲ್ಲ ಎಂದು ಉದ್ಗಾರ ತೆಗೆದು ಮನಸ್ಸಿಗೆ ತೃಪ್ತಿಯಾಗುವಂತೆ ಊಟ ಮಾಡಿದರು. 3 ಶ್ರೀ ಗುರುರಾಯರ ಬಳಿಗೆ ಬಂದು ತಮ್ಮ ಅಜ್ಞಾನದಿಂದಾದ ತಪ್ಪನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿದರು. ಶ್ರೀ ಗುರುಗಳು ಮುಗುಳು ನಗುತ್ತಾ ಅವರಿಂದ ಯಾವುದೇ ಅಪಚಾರವಾಗಿಲ್ಲವೆಂದು ತಿಳಿಸಿ ಅಂದಿನಿಂದ ಶ್ರೀ ಮೂಲರಾಮನಿಗೆ ಅವುಗಳೇ ನಿತ್ಯ ನೈವೇದ್ಯಗಳಾಗಲಿ ಎಂದು ಹಾರೈಸಿದರು. ಮಹಾಪಂಡಿತೋತ್ತಮರಾದ ಆ ವಿಪ್ರರನ್ನು ಶ್ರೀ ಮಠದಲ್ಲಿಯೇ ಉಪಾಧ್ಯಾಯರನ್ನಾಗಿ ನೇಮಿಸಿಕೊಂಡರು. ಹೀಗೆ ಶ್ರೀ ರಾಘವೇಂದ್ರರು ಆಳು ಅರಸ ಬಡವ ಬಲ್ಲಿದರೆಂದು ನೋಡದೆ ಆ ಬಾಲವೃದ್ಧರಾದಿಯಾಗಿ ಸರ್ವರಿಗೂ ತಮ್ಮ ಬಳಿ ಬೇಡಿ ಬಂದವರಿಗೆ ಮುಕ್ತ ಹಸ್ತದಿಂದ ಅವರ ಅಭಿಷ್ಟಗಳನ್ನು ಪೂರೈಸುವುದರಲ್ಲಿ ಹಿಂಜರಿಯುವವರೇ ಅಲ್ಲ. ಶ್ರೀಗಳು ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸುವ ಮುನ್ನ ಮತ್ತೊಮ್ಮೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಬೇಕೆಂದು ಇಚ್ಛಿಸಿದರು. ಅಲ್ಲದೆ ತಾವು ಬೃಂದಾವನಸ್ಥರಾಗಲು ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡುವುದು ಆಗಿತ್ತು. ಶ್ರೀಗಳು ತಮ್ಮ ಕಾಲದೈವವಾದ ಶ್ರೀ ಶ್ರೀನಿವಾಸನ ಆರಾಧನೆ ಮಾಡುವ ಅಪೇಕ್ಷೆಯಿಂದಲೂ ತಿರುಪತಿಗೆ ಬಂದರು. ಅಲ್ಲಿ ಅವರು ಪರಮಾತ್ಮನಿಗೆ ಸುವರ್ಣ ತುಲಾಭಾರ ಹಾಗೂ ಬ್ರಹ್ಮ ರಥೋತ್ಸವವನ್ನು ಮಾಡಿಸಿ ಬಹಳ ಸಂತೋಷಪಟ್ಟರು. ನಂತರ ಆದವಾನಿ ಮಾರ್ಗವಾಗಿ ಮಂಚಾಲೆಗೆ ಬಂದರು. ಆಗ ಆದವಾನಿಯನ್ನು ಸಿದ್ದಿ ಮಸೂದ್ ಖಾನ್ ನವಾಬನೇ ಆಳುತ್ತಿದ್ದನು. ಅವನ ರಾಜ್ಯಾಡಳಿತವನ್ನೆಲ್ಲ ವೆಂಕಣ್ಣನಿಗೆ ಒಪ್ಪಿಸಿ ನಿಶ್ಚಿಂತನಾಗಿದ್ದನು. ಅವನು ಹಿಂದೆ ಶ್ರೀಗಳವರ ಮಹಿಮೆಯನ್ನು ಕಂಡಿದ್ದನು. ಹಾಗಾಗಿ ಅವನು ಅವರ ಪರಮ ಭಕ್ತನಾಗಿದ್ದನು. ಅಲ್ಲದೆ ವೆಂಕಣ್ಣನು ಶ್ರೀಗಳಿಗೆ ಒಂದು ಬಾರಿ ತನ್ನ ಆತಿಥ್ಯವನ್ನು ಸ್ವೀಕರಿಸಿ ತನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕೆಂದು ಮೇಲಿಂದ ಮೇಲೆ ತನ್ನ ದೂತರನ್ನು ಕಳುಹಿಸಿದನು. ಅವನ ಮೇಲಿನ ಪ್ರೀತಿಯಿಂದಲೂ ಸ್ವಾಮಿಗಳು ಆದವಾನಿಗೆ ಪ್ರಯಾಣ ಬೆಳೆಸಿದರು. ಗುರುಗಳು ಇತ್ತ ಕಡೆಯೇ ಬರುತ್ತಿರುವರೆಂಬ ವಿಷಯ ತಿಳಿಯುತ್ತಲೇ ವೆಂಕಣ್ಣನು ನವಾಬನ ಅಪೇಕ್ಷೆಯಂತೆ ಶ್ರೀಗಳನ್ನು ವೈಭವದಿಂದ ಸ್ವಾಗತಿಸಿದನು. ಅವನ ಊಟೋಪಚಾರಗಳಿಗೆ ಸ್ನಾನಾಹ್ನಿಕಗಳಿಗೆ ತಕ್ಕ ಏರ್ಪಾಡುಗಳನ್ನೆಲ್ಲ ಮಾಡಿದನು. ಶ್ರೀಗಳು ಆದವಾನಿಯಲ್ಲಿ 1 ತಿಂಗಳ ಕಾಲ ಬಿಡಾರ ಹೂಡಿದರು. ಪ್ರತಿದಿನ ಅವರು ನೀಡುತ್ತಿದ್ದ ಮಧ್ವಾಶಾಸ್ತ್ರ ಪ್ರವಚನ, ಉಪನ್ಯಾಸಗಳು, ವೀಣಾವಾದನ ಇತ್ಯಾದಿಗಳನ್ನು ಕಂಡು ಅಲ್ಲಿನ ಜನರು ಅತ್ಯಂತ ಪ್ರಭಾವಶಾಲಿಗಳಾದರು.
ದಿವಾನರ ಮೂಲಕ ನವಾಬನು ಸ್ವಾಮಿಗಳನ್ನು ತನ್ನ ಅರಮನೆಗೆ ಕರೆಸಿಕೊಂಡು ಅವರ ಮಹಿಮೆಯನ್ನು ಕಂಡಿದ್ದ ನವಾಬನು ಅವರನ್ನು ಚೆನ್ನಾಗಿ ಸತ್ಕರಿಸಬೇಕೆಂದು ಬಯಸಿದನು. ವಿಷಯ ತಿಳಿದ ಶ್ರೀಗಳು ಅರಮನೆಗೆ ಆಗಮಿಸಿದರು. ನವಾಬನು ಅವರಿಗೆ ಉಚಿತ ಆಸನವಿದ್ದು ಬೆಲೆ ಬಾಳುವ ಅನೇಕ ಬಹು ಅಮೂಲ್ಯ ವಸ್ತುಗಳನ್ನು ದಯಪಾಲಿಸಿದನು. ಶ್ರೀಗಳು ಅವನಿಗೆ ಮಂತ್ರಾಕ್ಷತೆಯಿತ್ತು ಆಶೀರ್ವದಿಸಿದರು. ಅಲ್ಲಿರುವಾಗ ಒಂದು ದಿನ ವೆಂಕಣ್ಣನು ಶ್ರೀ ಗುರುಗಳನ್ನು ಖಾಸಗಿಯಾಗಿ ಭೇಟಿ ಮಾಡಿ ತನ್ನಿಂದ ಯಾವುದಾದರೊಂದು ಕಾಣಿಕೆಯನ್ನು ಸ್ವೀಕರಿಸಲೇಬೇಕೆಂದು ವಿನಯಪೂರ್ವಕವಾಗಿ ಮತ್ತೆ ಮತ್ತೆ ಒತ್ತಾಯಿಸಿದನು. ಸ್ವಾಮಿಗಳು, ವೆಂಕಣ್ಣ, ನಾವು ನಮ್ಮ ಇಹಲೀಲೆಯನ್ನು ಮುಗಿಸುವ ಸಮಯ ಬರುತ್ತಿದೆ. ನಾವು ಶರೀರರಾಗಿ ಬೃಂದಾವನಸ್ಥರಾಗಲು ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಇಲ್ಲಿಗೆ ಆಗಮಿಸಿದ್ದೇವೆ. ನಿಮ್ಮ ರಾಜ್ಯದಲ್ಲಿ ಅಂತಹ ಒಂದು ಪವಿತ್ರವಾದ ಸ್ಥಳವಿದೆ. ನೀನು ನಿಮ್ಮ ನವಾಬನಿಗೆ ಹೇಳಿ ನಮಗೆ ಅದನ್ನು ಕೊಡಿಸು ಎಂದರು. ಆ ಪ್ರದೇಶ ಯಾವುದೆಂದು ಅಪ್ಪಣೆಯಾದರೆ ಖಂಡಿತ ಕೊಡಿಸುವುದಾಗಿ ವೆಂಕಣ್ಣನು ಆಶ್ವಾಸನಿತ್ತನು. ಆಗ ಶ್ರೀಗಳು, ವೆಂಕಣ್ಣ, ನಾವು ಬಯಸಿದ ಸ್ಥಳ ಇಲ್ಲಿಂದ ಸುಮಾರು ಮೈಲಿ ದೂರದಲ್ಲಿರುವ ಮಂಚಾಲೆ ಎಂಬ ಗ್ರಾಮ. ಅಲ್ಲಿ ತುಂಗಭದ್ರೆ ಪ್ರವಹಿಸುತ್ತಿದ್ದಾಳೆ. ತ್ರೇತಾ ಹಾಗೂ ದ್ವಾಪರ ಯುಗಗಳಲ್ಲಿ ಅದು ಪವಿತ್ರ ಪುಣ್ಯ ಸ್ಥಳವಾಗಿತ್ತು ಹಾಗೂ ಪ್ರಹ್ಲಾದ ರಾಜರು ಯಜ್ಞ ಮಾಡಿದ ಸ್ಥಳವದು. ನಾವು ಅಲ್ಲಿಯೇ ಬೃಂದಾವನಸ್ಥರಾಗಲು ನಿಶ್ಚಯಿಸಿದ್ದೇವೆ. ನನಗೆ ನಿನ್ನಿಂದ ಆ ಸ್ಥಳವನ್ನು ಕೊಡಿಸುವ ಕೃಪೆಯಾಗಬೇಕು ಎಂದರು. ವೆಂಕಣ್ಣನು ಈ ವಿಷಯವನ್ನು ಅಂದೇ ನವಾಬನಿಗೆ ಈ ವಿಷಯ ತಿಳಿಸಿ ಮಂಚಾಲೆಯನ್ನು ಸ್ವಾಮಿಗಳಿಗೆ ಜೈಗಿರಾಗಿ ಕೊಡುವಂತೆ ಪ್ರಾರ್ಥಿಸಿದನು. ಆಗ ನವಾಬನು ಎಷ್ಟು ಒಳ್ಳೆಯ ಗ್ರಾಮಗಳನ್ನೆಲ್ಲ ಬಿಟ್ಟು ನಮ್ಮ ಸ್ವಾಮಿಗಳು ಆ ಕುಗ್ರಾಮವನ್ನೇಕೆ ಇಷ್ಟಪಟ್ಟರೆಂದು ಪ್ರಶ್ನಿಸಿದನು. ಅದರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ವೆಂಕಣ್ಣನು ಸ್ವಾಮಿಗಳು ತನಗೆ ತಿಳಿಸಿದ ವಿಷಯವನ್ನು ನವಾಬನಿಗೆ ವಿವರಿಸಿದನು. ನವಾಬನು ತಾನಾಗಲೇ ಒಬ್ಬ ಕಾಜಿ ಸಾಹೇಬರಿಗೆ ದಾನ ಮಾಡಿರುವುದಾಗಿ ತಿಳಿಸಿದನು. ವೆಂಕಣ್ಣನು ಇನ್ನೂ ಒಂದು ಉತ್ತಮ ಗ್ರಾಮವನ್ನು ಕಾಜಿ ಸಾಹೇಬರಿಗೆ ಕೊಟ್ಟರೆ ಅವರು ಸಂತೋಷದಿಂದ ಮಂಚಾಲೆಯನ್ನು ಸ್ವಾಮಿಗಳಿಗೆ ಬಿಟ್ಟು ಕೊಡುತ್ತಾರೆ ಎಂದನು. ಅದರಂತೆ ನವಾಬನು ಕಾಜಿ ಸಾಹೇಬರಿಗೆ ಮಂಚಾಲೆಯ ಬದಲು ಬೇರೊಂದು ಗ್ರಾಮವನ್ನು ದಾನ ಮಾಡಿ ಮಂಚಾಲೆಯನ್ನು ಸ್ವಾಮಿಗಳಿಗೆ ಭಕ್ತಿಯಿಂದ ಸಮರ್ಪಿಸಿದನು. ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಕೊನೆಯ ಧರ್ಮ ಸಂಚಾರ ನೋಡಿ ಕೇಳಿ ಸಜ್ಜನ ಭಕ್ತರಾದ ತಾವೆಲ್ಲರೂ ಪುನೀತರಾಗಿದ್ದೀರಿ. ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಎಂದು ಭಾವಿಸಿ ನಾವೆಲ್ಲರೂ ಯಾವುದೇ ಮೇಲು ಕೀಳು ಜಾತಿ ಮತ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಸದೃಢ ಸಮಾಜ ಕಟ್ಟಲು ಮುಂದಾಗೋಣ ಎಂಬುದೇ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ.